2002 ಫೆಬ್ರವರಿ 19ನೇ ತಾರೀಕು ಮುಂಬೈನ ಗ್ರ್ಯಾಂಡ್ ರೋಡ್ನಲ್ಲಿರುವಂತಹ ನಾವೆಲ್ಟಿ ಟಾಕೀಸ್ ನ ಹಿಂಭಾಗದಲ್ಲಿ ಇರುವಂತಹ ತಾಯಿರ್ ಮಂಜಿಲ್ ಅನ್ನೋ ಒಂದು ಮನೆಯಲ್ಲಿ ಒಬ್ಬ ಸರಿಸುಮಾರು 90 ವರ್ಷದ ವೃದ್ಧ ನಮಾಜ್ ಮಾಡೋಕೆ ಅಂತೇಳಿ ನೆಲದ ಮೇಲೆ ಕೂತ್ಕೊಳ್ತಾನೆ. ಕುಳಿತವನ ಆಮೇಲೆ ಮೇಲೆ ಹೇಳೋದೇ ಇಲ್ಲ. ಆತನ ಹೆಸರು ಅಬ್ದುಲ್ ಕರೀಂ ಖಾನ್ ಶೇರ್ ಖಾನ್ ಅಲಿಯಾಸ್ ಕರೀಂ ಲಾಲಾ. ಮುಂಬೈ ಭೂಗತ ಜಗತ್ತು ನೋಡಿದಂತಹ ಪ್ರಥಮ ಡಾನ್ ಎಂದು ಕುಖ್ಯಾತಿ ಪಡೆದಂತಹ ಕರೀಂ ಲಾಲಾನ ಅಧ್ಯಾಯ ಹೀಗೆ ಮುಕ್ತಾಯ ಆಗುತ್ತೆ. 1930ರ ದಶಕದಲ್ಲಿ ಅಫ್ಘಾನಿಸ್ತಾನದ ಶೇರ್ಗಲ್ ಎಂಬ ಪ್ರಾಂತ್ಯದಿಂದ ಹೊಟ್ಟೆ ಪಾಡಿಗೋಸ್ಕರ ಭಾರತಕ್ಕೆ ವಲಸೆ ಬಂದಂತ ಈತ ಕರೀಂ ಲಾಲ್ ಆಗಿ ಬೆಳೆದಿದ್ದ ಹೇಗೆ? ಆ ಸಮಯದಲ್ಲಿ ಭಾರತ ದೇಶದಲ್ಲಿ ವಾಣಿಜ್ಯಿಕವಾಗಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತ ನಗರ ಮುಂಬೈ ಆಗಿತ್ತು. ಭಾರತಕ್ಕೆ ವಲಸೆ ಬರ್ತಾನೆ, ಮುಂಬೈ ನಗರವನ್ನು ಆಯ್ಕೆ ಮಾಡ್ಕೊಳ್ತಾನೆ. ಬಂದವನು ಹೊಟ್ಟೆ ಪಾಡಿಗೋಸ್ಕರ ಸಣ್ಣ ಪುಟ್ಟ ಕೆಲಸಗಳು, ಸಣ್ಣ ಪುಟ್ಟ ಕಳ್ಳತನಗಳನ್ನ ಮಾಡೋಕೆ ಪ್ರಾರಂಭ ಮಾಡ್ತಾನೆ. ಅದೆಲ್ಲದರ ಮುಂದಿನ ಭಾಗವಾಗಿ ಡ್ರಗ್ ದಂಧೆಗೆ ಪರಿಚಯ ಆಗ್ತಾನೆ. ಆ ಸಮಯದಲ್ಲಿ ಒಂದು ಕರಿಬೇವನ್ನು ಬೆಳಿಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಅಫ್ಘಾನಿಸ್ತಾನದಿಂದ ಕಟ್ಟುಮಸ್ತಾಗಿರೋ ಪಠಾಣ್ರು ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ವಲಸೆ ಬರ್ತಾ ಇರ್ತಾರೆ. ಅವರಿಗೆ ಒಂದು ಹೊತ್ತಿನ ಊಟ ಹಾಗೂ ಮಲ್ಕೊಳ್ಳೋಕೆ ಒಂದು ಆಶ್ರಯದ ಸಲುವಾಗಿ ಏನ್ ಕೆಲಸ ಮಾಡೋಕ್ಕೂ ರೆಡಿ ಇದ್ದಿರ್ತಾರೆ. ಅದನ್ನೆಲ್ಲ ಗಮನಿಸಿದಂತಹ ಈತ ಕರೀಂ ಲಾಲಾ ಆ ಪಠಾಣ್ರನ್ನ ಸೇರಿಸ್ಕೊಂಡು ಒಂದು ತಂದೆ ಆದಂತ ಒಂದು ಗ್ಯಾಂಗ್ ಅನ್ನ ಪ್ರಾರಂಭ ಮಾಡ್ತಾನೆ. ಒಂದು ಗ್ಯಾಂಗ್ ಅನ್ನು ಹುಟ್ಟಾಕೊಳ್ತಾನೆ. ಪ್ರಾರಂಭದಲ್ಲಿ ಈತ ಸಣ್ಣ ಪುಟ್ಟ ಜಾಗ ಜಮೀನಿನ ವಿವಾದಗಳನ್ನು ಬಗೆಹರಿಸುವಂತ ಕೆಲಸವನ್ನ ಪ್ರಾರಂಭ ಮಾಡ್ತಾನೆ. ಅದರ ಬದಲಾಗಿ ದೊಡ್ಡ ಪ್ರಮಾಣದ ಹಣವನ್ನ ಅವರಿಂದ ಪಡ್ಕೊಳ್ತಿದ್ದ. ಸಣ್ಣ ಪುಟ್ಟ ಸುಪಾರಿ ಕೊಲೆಗಳನ್ನು ಮಾಡೋಕೆ ಪ್ರಾರಂಭ ಮಾಡ್ತಾರೆ ಕರೀಂ ಲಾಲಾ ಗ್ಯಾಂಗ್ನವರು. ಆ ಸಮಯದಲ್ಲಿ ಒಂದು ಬಾಯಿಗಿರಿ ಅಂತ ಮುಂಬೈನಲ್ಲಿ ಪ್ರಾರಂಭ ಮಾಡದಂತ ಕುಖ್ಯಾತಿ ಇದೇ ಕರೀಂ ಲಾಲಾಗೆ ಸೇರುತ್ತೆ. ಹಾಗೂ ಗ್ಯಾಂಗ್ ವಾರನ್ನ ಪ್ರಾರಂಭ ಮಾಡದಂತ ಕುಖ್ಯಾತಿ ಕೂಡ ಇದೇ ಕರೀಂ ಲಾಲಾ ಅಂಡ್ ಗ್ಯಾಂಗಿಗೆ ಸೇರುತ್ತೆ. ತನ್ನ ಗ್ಯಾಂಗಿನ ಮುಖಾಂತರ ಎಕ್ಸ್ಟಾರ್ಷನ್, ದೊಡ್ಡ ದೊಡ್ಡ ಬಿಲ್ಡರ್ಸ್ ಗಳನ್ನ ಹೆದರ್ಸಿ ಅವರಿಂದ ಹಣವನ್ನ ಸುಲಿಗೆ ಮಾಡೋದು ಇತ್ಯಾದಿ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಕರೀಂ ಲಾಲಾ. ಆ ಸಮಯದಲ್ಲಿ ಹೊರದೇಶಗಳಿಂದ ಭಾರತ ದೇಶಕ್ಕೆ ದೊಡ್ಡ ಪ್ರಮಾಣದಲ್ಲಿ ದುಬಾರಿಯಾದಂತಹ ಸೆಂಟ್ಗಳು, ಕೂಲಿಂಗ್ ಗ್ಲಾಸ್ಗಳು, ಸಿಗಾರ್, ಹೊರದೇಶದ ಬ್ರಾಂಡೆಡ್ ಬಟ್ಟೆಗಳು ಭಾರತ ದೇಶಕ್ಕೆ ಆಮದಾಗ್ತಾ ಇತ್ತು. ಅದರಲ್ಲಿ ಮುಕ್ಕಾಲು ಭಾಗ ಮುಂಬೈ ಬಂದರಿನ ಮೂಲಕ ಭಾರತದ ಒಳಗೆ ಬರ್ತಾ ಇತ್ತು. ಅದೇ ಸಮಯದಲ್ಲಿ ಮುಂಬೈನಲ್ಲಿ ಮತ್ತೊಂದು ಹೆಸರು ಓಡಾಡಕ್ಕೆ ಪ್ರಾರಂಭ ಆಗುತ್ತೆ. ಆತನ ಹೆಸರು ಹಾಜಿ ಮಸ್ತಾನ್ ಮಿರ್ಜಾ ಅಂತ. ಹಾಜಿ ಮಸ್ತಾನ್ ಅವನು ಕೂಡ 1930ರ ದಶಕದಲ್ಲಿ ಅಫ್ಘಾನಿಸ್ತಾನದಿಂದ ವಲಸೆ ಬಂದವನು, ಅನಾಥನಾಗಿ ವಲಸೆ ಬಂದವನು. ದಿಕ್ಕು ದೆಸೆ ಅಂತ ಇರಲಿಲ್ಲ. ಬಂದವನು ವಿಕ್ಟೋರಿಯಾ ಟರ್ಮಿನಸ್ ನಲ್ಲಿ ಕಡಲೆ ಮಿಠಾಯಿ ಮಾರ್ತಾ ಇದ್ದ. ಆಮೇಲೆ ಸ್ವಲ್ಪ ದೊಡ್ಡ ಪ್ರಮಾಣದ ದುಡ್ಡು ಅಂತ ನೋಡಿದ್ದು ಆತ ಹಡಗುಗಳಿಂದ. ಈ ಮುಂಚೆನೆ ಹೇಳಿದಾಗೆ ಹೊರದೇಶಗಳಿಂದ ಬಂದಂತಹ ಇಂಪೋರ್ಟೆಡ್ ವಸ್ತುಗಳನ್ನ, ದುಬಾರಿ ಬಟ್ಟೆಗಳನ್ನ ಈತ ರಾತ್ರಿ ಆದ್ಮೇಲೆ ಮುಂಬೈ ಗೋದಿ ಅಂದ್ರೆ ಮುಂಬೈ ಬಂದರ್ನಿಂದ ಕದೀತಾ ಇದ್ದ. ಹೊರಗಿಂದ ಬಂದು ಕದಿಯೋದು ರಿಸ್ಕ್ ಅಂತ ಗೊತ್ತಾದ್ಮೇಲೆ ಅಲ್ಲಿಯ ಬಂದರಿನ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಮುಂಬೈ ಪೋರ್ಟ್ ನಲ್ಲೇ ಒಂದು ಕೂಲಿ ಕೆಲಸಗಾರನಾಗಿ ಸೇರ್ತಾನೆ. ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಅವನಿಗೆ ಗೊತ್ತಾಗಿದೆ ಏನಂದ್ರೆ ಬರೀ ಕೂಲಿಂಗ್ ಗ್ಲಾಸು, ಬಟ್ಟೆಗಳು ಇವೆಷ್ಟೇ ಅಲ್ಲ, ಇದರ ಹೊರತಾಗಿಯೂ ಒಂದು ದುಬಾರಿ ವಸ್ತು ಬಂದರಿನ ಮುಖಾಂತರ ಭಾರತ ದೇಶದ ಒಳಕ್ಕೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದು ಯಾವುದಂದ್ರೆ ಒಂದು ಹಳದಿ ಬಣ್ಣದ ಲೋಹ. ಹಡಗಿನ ಕ್ಯಾಪ್ಟನ್ಗಳ ಮುಖಾಂತರ ಅದು ಭಾರತ ದೇಶಕ್ಕೆ ಬಂದು ಶ್ರೀಮಂತರ ಕೈ ಸೇರ್ತಾ ಇತ್ತು. ಅದು ಬೇರೆ ಯಾವುದೂ ಅಲ್ಲ, ಗೋಲ್ಡ್, ಬಂಗಾರ. ಆಗಿನ ಕಾಲದಲ್ಲಿ ಹಡಗಿನ ಕ್ಯಾಪ್ಟನ್ಗಳ ಮುಖಾಂತರ ಬಂಗಾರದ ಗಟ್ಟಿಗಳನ್ನ ಭಾರತ ದೇಶದ ಒಳಗೆ ಸ್ಮಗಲ್ ಮಾಡ್ತಾ ಇದ್ರು. ಅದನ್ನ ಇಲ್ಲಿಯ ಶ್ರೀಮಂತರು ಮುಗಿಬಿದ್ದು ಖರೀದಿ ಮಾಡ್ತಾ ಇದ್ರು. ಬಂಗಾರ ನೋಡಿದವನಿಗೆ ಈ ಬಟ್ಟೆಗಳು, ಸೆಂಟ್ ಹಾಗೂ ಸಿಗಾರ್ಗಳೆಲ್ಲ ಯಾವ ಲೆಕ್ಕಕ್ಕೂ ಅಲ್ಲ ಅಂತ ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ಗೋಲ್ಡ್ ಸ್ಮಗ್ಲಿಂಗಿಗೆ ಇಳಿತಾನೆ. ವ್ಯವಹಾರ ನಡೀತಾ ಇರುತ್ತೆ. ಅವನಿಗೊಂದು ಕಾಂಪಿಟೇಟರ್ ಹುಟ್ಕೊಳ್ತಾನೆ. ಆತನ ಹೆಸರು ಯೂಸುಫ್ ಪಟೇಲ್ ಅಂತ. ಸಹಜವಾಗಿ ಕಾಂಪಿಟೇಷನ್ ಬೆಳೆದಾಗೆ ಹಾಜಿ ಮಸ್ತಾನನ ಲಾಭಾಂಶ ಕಮ್ಮಿ ಆಗ್ತಾ ಬರುತ್ತೆ. ಚಿಂತೆ ಆಗತ್ತೆ. ಆಗ ಅವನಿಗೆ ನೆನಪಾಗಿದ್ದು ಇದೇ ಕರೀಂ ಲಾಲಾ. ಹಾಜಿ ಮಸ್ತಾನ್ ಎರಡನೇ ವಿಚಾರ ಮಾಡೋದೇ ಇಲ್ಲ, ನೇರವಾಗಿ ಕರೀಂ ಲಾಲಾನ ಭೇಟಿ ಮಾಡಿ ಇದೇ ಯೂಸುಫ್ ಪಟೇಲ್ ಅನ್ನ ಮುಗಿಸ್ಬಿಡೋಕೆ ಕರೀಂ ಲಾಲಾನಿಗೆ ಸುಪಾರಿ ಕೊಡ್ತಾನೆ. ಸುಪಾರಿ ತಗೊಂಡಂತ ಕರೀಂ ಲಾಲಾ ಯೂಸುಫ್ ಪಟೇಲ್ ಮೇಲೆ ಫೈರಿಂಗ್ ಮಾಡ್ತಾನೆ. ಯೂಸುಫ್ ಪಟೇಲ್ನ ಅದೃಷ್ಟ ಚೆನ್ನಾಗಿತ್ತು, ಬದುಕೋಬಿಡ್ತಾನೆ. ಅವನ ಬಾಡಿಗಾರ್ಡ್ ಒಬ್ಬ ಆ ಫೈರಿಂಗ್ ನಲ್ಲಿ ಸತ್ತು ಹೋಗ್ತಾನೆ.
ಅಲ್ಲಿ ತನಕ ಮಚ್ಚು ತಲವಾರ್ಗಳನ್ನ ನೋಡಿದಂತ ಮುಂಬೈ ಕ್ರೈಮ್ ಪೊಲೀಸರಿಗೆ ಫೈರಿಂಗ್ ಅನ್ನೋದು ಒಂದು ಹೊಸ ವಿಷಯ ಆಗಿತ್ತು. ಅವರ ಪ್ರೊಫೆಷನ್ ಅಲ್ಲಿ ಒಂದು ಹೊಸದಾಗಿತ್ತು. ಮುಂಬೈ ಭೂಗತ ಲೋಕ ನೋಡಿದಂತ ಪ್ರಥಮ ಶೂಟ್ಔಟ್ ಅಂದ್ರೆ ಫೈರಿಂಗ್ ಇದೇ ಆಗಿರುತ್ತೆ. ಅದಾದ ಕೆಲವೇ ದಿನಗಳಲ್ಲಿ ಕರೀಂ ಲಾಲಾನ 2 ಜನ ಹುಡುಗರು ಸರೆಂಡರ್ ಆಗ್ತಾರೆ. ಆದರೆ ಎಲ್ಲೂ ಕರೀಂ ಲಾಲಾನ ಹೆಸರು ಹೊರಗೆ ಬರೋದಿಲ್ಲ. ಹಾಜಿ ಮಸ್ತಾನ್ನ ಹೆಸರು ಕೂಡ ಹೊರಗೆ ಬರೋದಿಲ್ಲ. ಶೂಟೌಟ್ನಿಂದ ಬಚಾವಾಗಿ ಜೀವ ಉಳಿಸ್ಕೊಂಡಂತಹ ಯೂಸುಫ್ ಪಟೇಲ್ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಬಿಟ್ಟು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಇಳಿತಾನೆ. ಅದಾದ ನಂತರದಲ್ಲಿ ಹಾಜಿ ಮಸ್ತಾನ್ ಜೊತೆ ಸ್ನೇಹವನ್ನು ಬೆಳೆಸ್ಕೊಳ್ತಾನೆ. ಭೂಗತ ಜಗತ್ನಲ್ಲಿ ಒಂದು ಸ್ನೇಹ ಬೆಳೆಯೋದು ಹೀಗೆ, ಮುಕ್ತಾಯಗೊಳ್ಳೋದು ಇದೇ ರೀತಿಯಾದಂಥ ಶೂಟೌಟ್ ಮತ್ತು ಗ್ಯಾಂಗ್ ವಾರ್ಗಳಿಂದ. ಹಾಜಿ ಮಸ್ತಾನ್ನ ಸ್ಮಗ್ಲಿಂಗ್ ದಂಧೆ ನಿರಾತಂಕವಾಗಿ ನಡೀತಾ ಇತ್ತು. ಆತ ಸ್ಮಗಲ್ ಮಾಡಿದಂಥ ವಸ್ತುಗಳು ಮುಂಬೈನ ಮನೀಶ್ ಮಾರ್ಕೆಟ್ ಹಾಗೂ ಮುಸಾಫಿರ್ ಖಾನಾಗಳಲ್ಲಿ ಓಪನ್ ಆಗಿ ಸೇಲ್ ಆಗ್ತಾ ಇತ್ತು, ವ್ಯಾಪಾರ ಆಗ್ತಾ ಇತ್ತು. ಜನರು ಯಾವುದೇ ತಕರಾರು ಇಲ್ಲದೆ ಖರೀದಿ ಮಾಡ್ತಾ ಇದ್ರು. ಪೊಲೀಸರುಗಳಿಗೆ ಪ್ರೀತಿಯಿಂದ ಹಾಜಿ ಮಸ್ತಾನ್ ಬಕ್ಷೀಸ್ಗಳನ್ನ ಕೊಡ್ತಾ ಇದ್ದ. ಆ ರೀತಿ ಹಾಜಿ ಮಸ್ತಾನ್ನ ಕೈಯಿಂದ ಬಕ್ಷೀಸ್ ತಗೊಳ್ತಾ ಇದ್ದವರಲ್ಲಿ ಒಬ್ಬ ಕ್ರೈಮ್ ಬ್ರಾಂಚಿನ ಕಾನ್ಸ್ಟೇಬಲ್ ಆದಂತವನು ಪಾಕ್ಮೋಡಿಯಾ ಬೀದಿಯ ಟೇಮ್ಕರ್ ಮೊಹಲ್ಲಾದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಆತನ ಹೆಸರು ಇಬ್ರಾಹಿಂ ಕಸ್ಕರ್. ಮನೆ ತುಂಬಾ ಮಕ್ಕಳು. ದುಡಿಯುವಂತ ಪಗಾರು ಹಾಗೂ ಸಿಗುವಂತ ಬಕ್ಷೀಸ್ನಿಂದ ಮನೆಯವರ ಹೊಟ್ಟೆ ತುಂಬ್ತಾ ಇರಲಿಲ್ಲ, ತುಂಬಿಸೋದು ಕಷ್ಟ ಆಗ್ತಾ ಇತ್ತು. ಹಾಜಿ ಮಸ್ತಾನ್ನ ಎಲ್ಲ ವ್ಯಾಪಾರ ವ್ಯವಹಾರಗಳು ಯಾವುದೇ ಚಿಂತೆ ಇಲ್ಲದೆ ಇರುವ ಹಾಗೆ ಸ್ಮೂತ್ ಆಗಿ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ಒಂದು ಸುದ್ದಿ ಹರಿದಾಡೋಕೆ ಪ್ರಾರಂಭ ಆಗತ್ತೆ. ಅದೇನಂದ್ರೆ ಮನೀಶ್ ಮಾರ್ಕೆಟ್ನಲ್ಲಿ ಯಾರೋ 1-2 ಜನ ಹುಡುಗರು ಬೇರೆ ಲೋಕಲ್ ಬಟ್ಟೆಗಳಿಗೆ ಡೂಪ್ಲಿಕೇಟ್ ವಿದೇಶಿ ಬ್ರ್ಯಾಂಡೆಡ್ ನೇಮ್ಗಳನ್ನ ಹಾಕಿ ಮಾರಾಟ ಮಾಡ್ತಾ ಇದ್ರು, ಜನರನ್ನ ನಂಬಿಸಿ ಮಾರಾಟ ಮಾಡ್ತಾ ಇದ್ರು ಅಂತ. ಈ ವಿಷಯ ದೊಡ್ಡದಾಗಿ ಪ್ರಚಾರ ಆಗತ್ತೆ. ಹಾಜಿ ಮಸ್ತಾನ್ನ ಕಿವಿಗೂ ಬೀಳುತ್ತೆ. 2 ನಂಬರ್ ವ್ಯವಹಾರಗಳು ನಡೆಯೋದೇ ನಂಬಿಕೆ ಮೇಲೆ. ಒಂದ್ಸರಿ ಆ ನಂಬಿಕೆ ಹೋಯ್ತು ಅಂತ ಹೇಳಿದ್ರೆ ಅದ್ರ ಪರಿಣಾಮ ಬಹಳ ದೊಡ್ಡದಾಗಿರುತ್ತೆ ಅಂತ ಗೊತ್ತಿದ್ದಂತ ಹಾಜಿ ಮಸ್ತಾನ್ ಆತ ಸ್ವತಃ ಏನಾಗ್ತಾ ಇದೆ, ಯಾರವರು ಅಂತ ನೋಡೋಕೆ ತನ್ನ ಆಗಿನ ಕಾಲದ ವೈಟ್ ಕಲರ್ ಅಂಬಾಸಿಡರ್ ಕಾರ್ನಲ್ಲಿ ಖುದ್ದು ಮನೀಶ್ ಮಾರ್ಕೆಟಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಆತನಿಗೆ ಕಂಡಿದ್ದು ಒಬ್ಬ ವಯಸ್ಸಾದ ಮುದುಕ ಹಾಗೂ 2 ಜನ ಸಣ್ಣ ವಯಸ್ಸಿನ ಹುಡುಗರು. ಇವನ್ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ 2ನೇ ಉತ್ತರ ಕೊಡದೆ ಮಾಡ್ತಾ ಇದ್ದಂತಹ ಕೆಲಸವನ್ನು ಒಪ್ಕೊಂಡ್ ಬಿಡ್ತಾರೆ. ತಾವು ಸೂರತ್ನಿಂದ ಬಟ್ಟೆಯನ್ನು ಖರೀದಿ ಮಾಡಿ ಇಲ್ಲಿ ಡೂಪ್ಲಿಕೇಟ್ ಸೀಲ್ಗಳನ್ನ ಹಾಕಿ ಮಾರಾಟ ಮಾಡ್ತಾ ಇದ್ದೀವಿ ಅಂತ 2ನೇ ಪ್ರಶ್ನೆ ಕೇಳೋದ್ರೊಳಗೆ ಹಾಜಿ ಮಸ್ತಾನ್ನ ಎದುರಿನಲ್ಲಿ ಒಪ್ಕೊಂಡ್ ಬಿಡ್ತಾರೆ. ಆ 2 ಜನ ಸಣ್ಣ ವಯಸ್ಸಿನ ಹುಡುಗರು ಬೇರೆ ಯಾರು ಅಲ್ಲ, ಹಾಜಿ ಮಸ್ತಾನ್ನ ಕೈಯಿಂದ ತಿಂಗಳ ಬಕ್ಷೀಸ್ ಪಡಿತಾ ಇದ್ದಂತಹ ಕ್ರೈಮ್ ಬ್ರಾಂಚಿನ ಕಾನ್ಸ್ಟೇಬಲ್ ಇಬ್ರಾಹಿಂ ಕಸ್ಕರ್ನ ಮಕ್ಕಳಾಗಿರ್ತಾರೆ. ಅದರಲ್ಲಿ ಒಬ್ಬನ ಹೆಸರು ಶಬೀರ್ ಇಬ್ರಾಹಿಂ ಕಸ್ಕರ್ ಹಾಗೂ ಮತ್ತೊಬ್ಬನ ಹೆಸರು ದಾವೂದ್ ಇಬ್ರಾಹಿಂ ಕಸ್ಕರ್.